ಕಾಣ್ತಿದ್ದಪ್ಪ ಕಾಣ್ತೈತೆ. ಚಳಿ ಅಂದ್ರೆ ಚಳಿ ಕಣ ಇಲ್ಲಿ ಸಿಕ್ಕ. ಅಲ್ಲಗಳ್ಳ ಈ ಚಳಿ ಟೈಮಲ್ಲಿ ಹೋಗಿದ್ರಲ್ರಲ್ಲ, ಹೋಗಿ ಹಿಮಾಲಯಕ್ಕೆ. ಏನ್ ಮಾಡೋಣ, ನಮ್ಮಮ್ಮ ಫಸ್ಟೇ ಏರೋಪ್ಲೇನ್ ಟಿಕೆಟ್ ಬುಕ್ ಮಾಡ್ಬಿಟ್ಟಿತ್ತು. ಓ, ಏನ್ ಫ್ಯಾಮಿಲಿ ಎಲ್ಲ ಹೋಗಿದ್ದೀರಾ? ಫುಲ್ ಫ್ಯಾಮಿಲಿ ಹೋಗಿದ್ದೀವಿ. ಅಲ್ಲ, ನೀನ್ ಲೋಫರ್ ನನ್ ಮಗ, ಈ ವರ್ಷನ ಇಲ್ಲೇ ಲೋಕಲಲ್ಲಿ ಆಚರಿಸೋಣ ಅಂತ ಹೇಳ್ಬಿಟ್ಟು ನೀನ್ ಕಿತ್ತಾಕ್ ಹೋಗ್ಬಿಟ್ಟಿದ್ದಲ್ಲಪ್ಪ ಪುಣ್ಯಾತ್ಮ ಹಿಮಾಲಯಕ್ಕೆ. ಲೋಕಲ್ ಎಲ್ಲ ಮಾಡೋಣ ಅನ್ಕೊಂಡಿದ್ದೆ ಕಣೋ, ನಮ್ಮ ಮನೆಯವ್ರು ಇದಾರಲ್ಲ ಕರ್ಕೊಂಡ್ ಬಂದ್ಬಿಟ್ರಿ ಈ ಕಡೆ ಎಲ್ಲ. ಬಿಡು, ನೀವು ಗೌರ್ಮೆಂಟ್ ಅಫಿಷಿಯಲ್ಗಳು, ನೀವು ಇಲ್ಲಿ ನಮ್ಮ ಜೊತೆಲಿ ಎಲ್ಲಿ ಮಾಡ್ತೀರಾ? ಹಂಗಾರೆ ಬರೋಲ್ಲ ನೀನು, ಹಂಗಾರೆ ಜಾಯ್ನ್ ಆಗಲ್ಲ ನೀನು? ಇಲ್ಲ, ಬರೋದೇ ಇನ್ನೊಂದು 23 ದಿವಸ ಆಯ್ತು ಕಣೋ. ಫುಲ್ ಸುತ್ತಾಡ್ಕೊಂಡ್ ಬರ್ತೀರ ಫ್ಯಾಮಿಲಿ ಜೊತೆ. ಅಲ್ಲಗಳ್ಳ ಈ ಚಳಿ ಟೈಮಲ್ಲಿ ಹೋಗಿದ್ದೀರಲ್ರಲ್ಲ, ಬುದ್ಧಿವಂತರಂತಾರೆ ಏನಂತಾರೆ ನಿಮ್ಮನ್ನ? ಏನ್ ಮಾಡೋಣ, ನಮ್ಗೇನು ಗೊತ್ತಿತ್ತ. ಸರಿ ಬಿಡಪ್ಪ. ಸರಿ, ಹಂಗಾರೆ ಬರ್ತೀಯಾ? ನೋಡ್ಕೋ ಹಿಮಾಲಯ ಎಲ್ಲ ಚೆನ್ನಾಯ್ತು ಕಣ್ಲ ಇಲ್ಲಿ ಗಾರೆ ಕೆಲ್ಸಕ್ಕೆ ಹೋಗಿದ್ಯಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಕೊಡ್ತಿರ್ಲಿಲ್ವ? ಗಾರೆ ಕೆಲ್ಸ ಹೋಗಿದ್ಯಾ? ಸರಿ, ಸಂಜೆ ಬಾ 6 ಗಂಟೆಗೆ ಕೆಲಸ ಮುಟ್ಬಿಲ್ಲ. ಫ್ರೆಂಡ್, ಇವತ್ತು ನಮ್ಮ ಯಜಮಾನ್ರಿಲ್ಲ, ಬೇಜಾರು. ದೇವಸ್ಥಾನಕ್ಕೆ ಹೋಗಿದಾರೆ, 3 ದಿನ ಬರಲ್ಲ. ಅದಕ್ಕೆ ಬೇಜಾರಾಗೈತೆ, ಮಕ್ಕ ಡಲ್ಲಾಗಿ. ಏನು ಮಾಡೋಣ, ಯಾವತ್ತೂ ಬಿಟ್ಟು ಹೋಗಿರ್ಲಿಲ್ಲ, ಈ ಸತಿ ಬಿಟ್ಟು ಹೋಗಿದ್ದಾರೆ ನಮ್ಮನ್ನು. ಅವರಲ್ಲಿ 200 ಕಿಲೋಮೀಟ್ರ್ ದೂರ, ನಾನಿಲ್ಲಿ. ಪ್ರಶಾಂತ ಪ್ರಶಾಂತ, 1 ಕ್ವಾರ್ಟರ್ ಕೊಡ್ಸು ಪ್ರಶಾಂತ. ಪ್ರಶಾಂತ ಪ್ರಶಾಂತ, 1 ಸಿಗರೇಟ್ ಕೊಡ್ಸು ಪ್ರಶಾಂತ. ನೀನೇ ನಂಗೆ ಎಲ್ಲ, ನಿನ್ ಬಿಟ್ರೆ ಯಾರು ಇಲ್ಲ. ಪ್ರಶಾಂತ ಪ್ರಶಾಂತ, ಪ್ರಶಾಂತ ಪ್ರಶಾಂತ. ನಮಸ್ಕಾರ ನನ್ನವ್ರೆಲ್ಲಾರ್ಗು. ಯಾರಾದ್ರೂ ಪ್ಲಂಬಿಂಗ್ ಕೆಲಸದವ್ರು ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ನಂಬರ್ ಕೊಡ್ತೀನಿ. ನಮ್ಮ ಮನೆ ವಾಟರ್ ಟ್ಯಾಂಕ್ ಪೈಪ್ಗಳು ಬ್ಲಾಕ್ ಆಗಿ ನೀರೇ ಬರ್ತಿಲ್ಲ. 4 ಮನೆ ವಾಟರ್ ಟ್ಯಾಂಕ್ ಪೈಪ್ಗಳು. ನನ್ಗಂತೂ ಪ್ಲಂಬಿಂಗ್ ಮಾಡೋ ಕೆಲಸದವ್ರನ್ನ ಹುಡುಕಿ 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 ಸಾಕಾಗ್ಬಿಟ್ಟದೆ. 15 ದಿವಸದಿಂದ ಯಾರು ಸಿಕ್ಕಿಲ್ಲ. ಈ ಮಾಗಡಿ ರೋಡು, ಸುಂಕದಕಟ್ಟೆ, ತಾವರೆಕೆರೆ ಅಕ್ಕಪಕ್ಕ ಯಾರನ್ನ ಇದ್ರೆ ಅಕ್ಕ ನಾನು ಇದ್ದೀನಿ ಅಂತ ಒಂದು ಮೆಸೇಜ್ ಹಾಕಿ, ದಯವಿಟ್ಟು ಬಂದು ಸರಿ ಮಾಡ್ಕೊಟ್ಟು ಹೋಗಿ. ನಿಮ್ದು ಏನು ಚಾರ್ಜ್ ಇದೆ ನಾನು ಕೊಡ್ತೀನಿ ಕಣ್ರಪ್ಪ. ಯಪ್ಪ, ಇಂಜಿನಿಯರ್ಗಳನ್ನೇ ಹುಡುಕ್ಬಿಡ್ಬೋದಿತ್ತಾನೋ. ನಾನು ಈ ಪ್ಲಂಬಿಂಗ್ ಕೆಲಸ ಹುಡುಕ್ತಾರ ಟೈಮಲ್ಲಿ ಒಬ್ರಾದ್ರೂ ಸಿಗದ್ ಬೇಡವಾ? ಪ್ಲೀಸ್, ಯಾರನ್ನ ಇದ್ರೆ ಅಕ್ಕ ನಾವಿದೀವಿ ಅಂತ ಕಮೆಂಟ್ ಹಾಕಿ. ಇದನ್ನ ಯಾರು ಪ್ಲಂಬಿಂಗ್ ಅವ್ರು ನೋಡ್ತಿಲ್ಲ ಅಂದ್ರೆ, ನೀವು ನೋಡ್ತಿರೋರು, ನಿಮ್ಗೆ ಯಾರನ್ನ ಗೊತ್ತಿರೋರು ಕಳಿಸಿ. ಏನಿಲ್ಲ ಗೈಸ್, ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಐಫೋನ್ ತಗೊಂಡೆ. ಆದ್ರೆ ತಗೊಂಡ್ಮೇಲೆ ಗೊತ್ತಾಯ್ತು ಮುಖನೂ ಚೆನ್ನಾಗಿರ್ಬೇಕು ಅಂತ. ಎಷ್ಟು ನೋಡ್ತ ಒಂದ್ ಪೀಸ್ ಹಾಕ್ಲೆ. ಯಪ್ಪ ತಗೋರ, ಹೊಡೆ ತುಂಬ ಊಟ ಮಾಡ ದೋಸ್ತ. ಕೊಡ್ಲೆ ದೋಸ್ತ. ತಗೋ ದೋಸ್ತ, ಹೊಡೆ ತುಂಬ ಊಟ ಮಾಡ. ಯಾಕ್ಲೇ ದೋಸ್ತ, ಅವ್ಗೆ ಬರೀ ಶಿರುವ ಅಷ್ಟ ಹಾಕಿಲ್ಲ. ಅಲ್ಲೇ ದೋಸ್ತ, ಖಾರ ಆಗೈತಿಲ್ಲ ಅಂತಂದು 4 ಪೀಸ್ ತಿಂದಾನ, ಉಪ್ಪು ಆಗೈತೆ ಇಲ್ಲ ಅಂತಂದು 4 ಪೀಸ್ ತಿಂದಾನ. ಇವ್ನ ಪಾಲಿಂಗ್ ಇಷ್ಟ ಈಗ. ಮತ್ ಇದನ್ನ ಹಾಕ್ಬಿಡೋಗಿತ್ತು, ಹಾಕಿ ನಾನು. ನಿಮಗೇನಾದರೂ ನಿಮಗೆ ಧೈರ್ಯ ಇದ್ದರೆ ನನಗೆ ಐ ಲವ್ ಯು ಅಂತ ಹೇಳಿ ನೋಡೋಣ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಧೈರ್ಯ ಇದೆ ಅಂತ ಗೊತ್ತಾಗುತ್ತೆ. ವಿದ್ಯುತ್ ತಂತಿ ಮುಟ್ಟಿದವನು, ಕರಿಮಣಿ ತಾಳಿ ಕಟ್ಟಿದವನು, ನೆಮ್ಮದಿಯಿಂದ ನಕ್ಕಿದ್ದು ಇತಿಹಾಸದಲ್ಲಿ ಇಲ್ಲ. ಹಾಯ್ ಫ್ರೆಂಡ್, ನಾನು ಸಿಗರೇಟ್ ಸೇಯ್ತೀನಿ, ಸೇವಿನೂ ಕುಡಿತೀನಿ, ಎಲೋಸ್ ಮಾಡ್ತೀನಿ. ನಾನು ಆಲ್ರೌಂಡ್ ಇದ್ದೀನಿ. ನಿನಗೆ ಬೇಜಾರಿದ್ದರೆ ನೀವು ಲೈಕ್ ಮಾಡಬೇಡ್ರಿ. ನಿನಗೆ ಲೈಕ್ ಮಾಡಿರಿ, ಮೆಸೇಜ್ ಮಾಡಿರಿ ಅಂತ ನಾವು ಹೇಳ್ತಾ ಇಡ್ರಿ. ವಿಡಿಯೋ ನೋಡ್ರಿ, ಮ್ಯಾಗ್ ಮಾಡಬೇಡ್ರಿ. ಸುಮ್ಮನೆ ಮೆಸೇಜ್ ಮಾಡಿ ಇನ್ನೊಬ್ರಿಗೆ ನಾವು ಯಾಕೆ ಕೊಡ್ತೀವಿ? ಹೆಣ್ಮಕ್ಳೇ ಮಾಡಬೇಡದು, ಗಂಡು ಮಕ್ಕಳೇ ಮಾಡಬೇಕಾ? ಇದು ರೂಲ್ಸ್ ಐತೆ ಯಾರನ್ನು? ನಿಮ್ಮದು ಅಕ್ಕ ತಂಗಿ ಇದ್ದೇನೆ. ನಾ ಯಾವ ವಿಡಿಯೋ ಮಾಡೀನಿ ಯಾವ ಇಲ್ಲ ಅಂತ ಅದು ನೋಡ್ರಿ ಮೊದಲು, ಆಮೇಲೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಸುಮ್ಮನೆ ಇಲ್ಲಾಂದರೆ ಲೈಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇಕಂತ ವಿಡಿಯೋ ನಾವೇ ಮಾಡ್ತೀನಿ ರೀ, ಓಕೆನಾ? ಯಾವತ್ತಿದ್ರು ನನ್ನ ಆತ್ಮಿ. ನಾನು ಬೆಂಗಳೂರಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಸಿಕ್ಕಿದ್ಲು, ಮೀಟ್ ಮಾಡಿದ್ದೀನಿ. ಅವಳು ನಿನ್ನ ತಂಟೆ ಬರಲ್ಲ, ನಮ್ಮ ಹುಡುಗಿ ತಂಟೆ ಹೋಗ್ಬೇಡ, ಓಕೆನಾ? ತುಂಬಿಡ್ತೀನಿ. ತುಮಕೂರವನೇ ಹೇಳ್ತೀನಿ ಕೇಳಕ್ಕ. ನನಗೆ ಚಾಕು ಕೂಡ್ಲು ಮುಂಚೆ ತೋರಿಸಿ ತುಮಕೂರ್ಗೆ ಹೋಗಿ ಮರ್ತಿದ್ಯಾ? ಬೇವರ್ಸಿ ನನ್ನ ಮಗನೇ, ಕಡಲೆಕಾಯಿ ಮರ್ತಿದ್ಯಾ? ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರೋ ಗುಡಿಸ್ದಲ್ಲಿದ್ಯಾ? ತುಂಬಿಡ್ತೀನಿ ಮಗ. ಇಲ್ಲಿ ನೋಡಿಲಿ, ಬೆಂಗಳೂರು ಕಾವಲೆ ಐತಿಲ್ಲ, ಒಡಕ್ಕೆ ಬಲ್. ಬಿ ಲೈಕ್ ಮನೋಣ ಅಂದಂಗೆ ನನ್ ಗಂಡನ್ ಚಿಂತೆ ನಿಮ್ಗೆ ಯಾಕಣ? ಇನ್ನೊಬ್ರ ಲೈಫ್ ಬಗ್ಗೆ ಅದ್ ಹೆಂಗ್ ಜಡ್ಜ್ಮೆಂಟ್ ಮಾಡ್ತೀರಾ ಅಂತ. ಅವ್ರ ಹಂಗೆ, ಇವ್ರ ಹಿಂಗೆ, ಅವ್ರ ಗಂಡನ್ ತೋರಿಸ್ತಾ ಇಲ್ಲ, ಹಂಗೆ ಹಿಂಗೆ ಅಂತಲ್ಲ. ಅಲ್ಲ, ಜಗತ್ತಲ್ಲಿ ಗಂಡನ್ ಬಿಟ್ಟಿರೋರೆಲ್ಲ ಮುಂಡೆದಿರಾ, ಸುಳೆದಿರಾ?
ಯಾವ ರೀತಿ ಕಮೆಂಟ್ ಬರ್ತಾ ಇದೆ ಅದಕ್ಕೆಲ್ಲ ನೀನ್ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ನನ್ ಜಾಗದಲ್ಲಿ ನಿಮ್ ಅಕ್ಕ ತಂಗಿರು ಯಾರಾದ್ರೂ ಇದ್ದಿದ್ರೆ ನೀನ್ ಅದೇ ಮಾತಾಡ್ತಿದ್ದ. ಅಲ್ಲ ನನ್ ಲೈಫ್ ಬಗ್ಗೆ ನಿನ್ಗೆ ಏನ್ ಗೊತ್ತು ಅಂತ ಅಂದ್ಬಿಟ್ಟು ನೀನು ಈ ತರ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಿಡ್ತಾ ಇದೀಯಾ? ನೀನ್ ಟ್ರೋಲ್ ಮಾಡಪ್ಪ, ನೀನ್ ಟ್ರೋಲ್ ಮಾಡು, ತಪ್ಪೇನಿಲ್ಲ. ನೀನು ಕೆಟ್ಟಾಗೆ ಟ್ರೋಲ್ ಮಾಡು, ಅದ್ರಲ್ಲಿ ನಂಗೇನು ಬೇಜಾರಿಲ್ಲ. ಬಟ್ ಅವ್ರು ಇಷ್ಟ ದಿನ ಸತ್ಯನ ಮುಚ್ಚಿಟ್ಕೊ ಬರ್ತವ್ರೆ ಅಂತಂದ್ರೆ ಅಲ್ಲಿ ಏನೋ ಒಂದ್ ಕಾರಣ ಇರುತ್ತೆ ಅಂತ ತಾನೇ ಅರ್ಥ ಮಾಡ್ಕೋಬೇಕು ನೀನು. ಅದನ್ ಬಿಟ್ಟು ಅವ್ರು ಮುಚ್ಚಿಟ್ಕೊ ಬರ್ತಾ ಇದ್ರು ನೀನು ಅದಂಗೆ ನೀನ್ ಅದನ್ನೇ ಹೈಲೈಟ್ ಮಾಡ್ತೀಯಾ ಅಂತ. ಇಷ್ಟು ದಿನ ನನಗೆ ಸುಮಾರು ಜನ ಮೆಸೇಜ್ ಆಗಿ ಕೇಳ್ತಿದ್ರು, ರಿಪ್ಲೈ ಮಾಡ್ತಾ ಇರಲಿಲ್ಲ. ಏನಂತ ರಿಪ್ಲೈ ಮಾಡ್ಲಿ ಗುರು? ನನ್ನನ್ ಬಿಟ್ಬಿಟ್ಟು ನನ್ ಗಂಡ ಇನ್ನೊಬ್ಬಳ ಜೊತೆ ಓಡೋದ್ಲು ಅಂತ ರಿಪ್ಲೈ ಮಾಡ್ಲಾ? 15 ವರ್ಷಕ್ಕೆ ಮದ್ವೆ ಮಾಡ್ಕೊಂಡು ನಮ್ಸಿ ಕುತ್ತೆ ಕುಯ್ದ್ರು ಅಂತ ನಾನು ವಿಡಿಯೋ ಮಾಡ್ಬೇಕಿತ್ತಾ, ಹೇಳ್ಬೇಕಿತ್ತಾ? ಒಂದ್ ಮಗು ಬಿಟ್ಬಿಟ್ಟು ಹೋಗ್ಬಿಟ್ರು ನಡು ನೀರಲ್ಲಿ ಅಂತ ವಿಡಿಯೋ ಮಾಡ್ಬೇಕಿತ್ತಾ? ಏನಂತ ವಿಡಿಯೋ ಮಾಡ್ಬೇಕು ಹೇಳಿ? ಹೆಂಗೋ ಸೋಷಿಯಲ್ ಮೀಡಿಯಾದಲ್ಲಿ ನನ್ ಕಷ್ಟ ಎಲ್ಲಾನು ಮರ್ತು ಜೀವನ ಮಾಡ್ಕೊ ಹೋಗ್ತಾ ಇದೀನಿ. ಅದಕ್ಕೂ ಉಳಿ ಹಿಂಡಕ್ ಬರ್ಬೇಡಿ ದಯವಿಟ್ಟುನು, ಆಯ್ತಾ? ಎಲ್ಲಾರು ಚೆನ್ನಾಗೇ ಅವ್ರೆ, ಮಾಡ್ಕೊಂಡು ಹೋದವ್ರೆಲ್ಲ ಚೆನ್ನಾಗವ್ರೆ. ಅನ್ಭವಿಸ್ತಾ ಇರೋದ್ ನಾನ್ ಅಷ್ಟೇ ಇಲ್ಲಿ ಇದುವರೆಗೂ ಅನ್ಭವಿಸ್ತಿದೀನಿ. ನನ್ನವನ್ನ ಯಾರು ಕೇಳಕ್ ಬಂದಿಲ್ಲ. ಅದ್ ಹೆಂಗೆ ಒಬ್ಬರ ಲೈಫ್ ಬಗ್ಗೆ ನೀವು ಎತ್ತಾಡ್ತೀರಾ ಅಂತ. ಗಂಡ ಐತೆ, ನನ್ಗೂ ಖುಷಿ ಐತೆ. ನಾನು 4 ಜನರ ಮುಂದೆ ನನ್ ಗಂಡನ ತೋರ್ಸ್ಬೇಕು, ಹಂಗೆ ಹಿಂಗೆ ಆ ತರ ಇರ್ಬೇಕು ಈ ತರ ಇರ್ಬೇಕಂತೆಲ್ಲ ಆಸೆ ಐತೆ. ಬಟ್ ಹಣೆ ಬರ್ದಲ್ಲ ಅದಿಲ್ಲ. ಅದನ್ನ ಯಾಕೆ ನೀವು ಹೈಲೈಟ್ ಮಾಡ್ತೀರಾ ಅಂತ. ಇದ್ದಿದ್ರೆ ನಾನು ಇಷ್ಟ ದಿನ ತೋರಿಸ್ತಾ ಇರ್ತಾ ಇದ್ನ ನಿಮ್ಗಳಿಗೆ. ಇವಾಗ ನೀನ್ ಆ ವಿಡಿಯೋ ಮಾಡಿದ್ಯಲ್ಲ, ಬಿಟ್ಟೋಗಿರೋ ದುಶ್ಮನ್ಗಳಿಗೆ ಎಷ್ಟು ಖುಷಿಯಾಗಿರ್ಬೇಡ ಗೊತ್ತಾ? ಮಲ್ಯ ಗಾಡಿ ಹೆಂಗೈತಿ? 2 ಲಕ್ಷ ಚಲೋ ಆಯ್ತಾರಪ್ಪ. ಮಲ್ಯ ಹಂಗ್ಯಾಕ್ ಮಾಡಕಿಲ್ಲ ಅವ ಹುಡ್ದಾನ್ ಸುಮ್ನೆ ಕುಂದ್ರಲಿಪ್ಪ, ನೀನ ಅವನಲ್ಲ. ಮಲ್ಯ ಎಲ್ಲ ಟ್ರಿಪ್ ಕೊಂಡ್ರೆ ಕೇಳಪ್ಪ, ಸಂಕೋಚ ಪಟ್ಕೋಬೇಡ. ಬರ್ತೇನೆ. ವ್ಯಾಲೆಂಟೈನ್ಸ್ ಡೇ ದಿನ ಲವ್ವರ್ಸ್ಗೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಆದರೆ ಇಬ್ಬರಿಗೆ ಮಾತ್ರ ಚೆನ್ನಾಗಿ ವ್ಯಾಪಾರ ಆಗತ್ತೆ. ಯಾರಿಗೆ ಹೇಳಿ? ಚಾನ್ಸ್ ಸಿಗ್ಬೇಕಲ್ಲ ಅಂತ ಸ್ಟೇಜ್ ಎಲ್ಲ. ಸೊ ಇವಾಗ ಸಿನಿಮಾದಲ್ಲಿ ಏನಾದರೂ ಆಫರ್ ಸಿಕ್ಕಿದೆಯಾ? ಹಾಂ ಸಿಕ್ಕಿದೆ. ಯಾವುದರಲ್ಲಿ ಸಿಕ್ಕಿದೆ? ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ? ಹಾಂ. ಏನು ಪಾತ್ರ ಇದೆ? ಕ್ಯಾರೆಕ್ಟರ್ ಮಾಡಿದ್ದಾರೆ ಬಟ್ ನಮಗೆ ಹೇಳಿಲ್ಲ. ಈಗ ಮೊದಲಿರೋದಕ್ಕೂ ಇವಾಗ ಇರೋದಕ್ಕೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಮೇಡಮ್? ಮೊದಲು ನಾರ್ಮಲ್ ಆಗಿದ್ದೆ, ಇವಾಗ ಲೈಕ್ ಸೆಲೆಬ್ರಿಟಿ ಟ್ರೀಟ್ ಮಾಡ್ತಾರೆ. ಅಭಿಮಾನಿ ಎಡಿಟರ್ಸ್, ನಿಮಗೆ ನಂದು ವಿಡಿಯೋ ಸಿಗ್ತಾ ಇಲ್ವಾ? ಎಷ್ಟು ವಿಡಿಯೋ ಮಾಡಿ ಹಾಕಿದ್ದೇನೆ, ಮುಂದೆ ಎಡಿಟ್ ಮಾಡಿ ಅಲ್ಲ. ಯಾರು ಒಳ್ಳೆ ಎಡಿಟ್ ಮಾಡ್ತಾರೆ ನಾನು ನಿಮ್ಮೊಟ್ಟಿಗೆ ಕೊಲಾಬ್ ಮಾಡ್ತೇನೆ. ಓಕೆ ಬೇಕಾ? ಈಗನೇ ಎಡಿಟ್ ಮಾಡಿ. ಹಾಯ್ ಗಾಯ್ಸ್, 7-8 ವರ್ಷದಿಂದ ಒಬ್ಬ ಹುಡುಗ ನನಗೆ ಲೈನ್ ಹೊಡಿತಿದ್ದ. ಅದು ನನಗೆ ಗೊತ್ತಿತ್ತು, ಬಟ್ ನನಗೆ ಗೊತ್ತಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಸೊ ನಾನು ಏನು ಮಾಡಿಬಿಟ್ಟೆ, ಮೊನ್ನೆ ಡೈರೆಕ್ಟಾಗಿ ನಾನು ಅವನು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದೆ. ನೀವು ನನ್ನನ್ನು ಇಷ್ಟಪಡೋದು ನನಗೆ ಗೊತ್ತು, ಸೊ ನೀವಂದರೆ ನನಗೂ ಇಷ್ಟ ಅಂತ ನಾನು ಮೆಸೇಜ್ ಮಾಡಿದೆ. ಆಮೇಲೆ ನನ್ನ ಮಾತಿಂದ ನಿಮಗೆ ಬೇಜಾರಾದರೆ ಐ ಆಮ್ ರಿಯಲಿ ಸಾರಿ, ನಾನು ಓಪನ್ ಆಗಿ ಮಾತಾಡೋದು ಅಂತ ಮೆಸೇಜ್ ಮಾಡಿದೆ. ಅದಕ್ಕೆ ಅವನೇನು ರಿಪ್ಲೈ ಕೊಟ್ಟ ಅಂದರೆ ಇಟ್ಸ್ ಓಕೆ ಬಾಯ್ ಅಂತ ಮೆಸೇಜ್ ಮಾಡ್ದ. ಅಲ್ಲ, ಇದರ ಅರ್ಥ ಏನು? ಅವನು ಅಷ್ಟು ವರ್ಷ ಲೈನ್ ಹೊಡೆದಿರೋದಕ್ಕೆ ವ್ಯಾಲ್ಯೂ ಇಲ್ವಾ? ನಾನು ಕೇಳಿದ್ದು ತಪ್ಪ? ನಿಜ ಹೇಳಬೇಕು, ಕಮೆಂಟ್ ಬಾಕ್ಸ್ ನಿಮ್ಮದೆ. ಹರ್ಷ 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 ಬಡ್ಕೊಂಡ್ರಿ ಸರ್. ಸರ್ ಹರ್ಷ ವರ್ಲ್ಡ್ಗೆ ಸೆಕೆಂಡ್ ಹೀರೋ ಮಾಡ್ತೀನಿ ಅಂತ ಹೇಳಿದ್ರಿ. ವರ್ಲ್ಡ್ ಅಲ್ಲ ಮೇಡಮ್, ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ. ಅಂದ್ರೆ ಯಾವ ಭಾಷೆ ಆಗಿರ್ಬೋದು, ಕನ್ನಡ, ಹಿಂದಿ, ತೆಲುಗು, ತಮಿಳ್ ಯಾವ್ದಾರ ಆಗಿರ್ಬೋದು, ಇಂಡಿಯಾಗೆ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ. ಅದನ್ನ ಚಾಲೆಂಜ್ ಎಲ್ಲ ಮುಂದೆ ಮಾಡ್ತಾ ಇದೀನಿ. ಈಗ ಮನೇಲಿದ್ದಾನೆ, ಅವ್ನು ಇನ್ನೊಂದ್ ಮನೆ ಇದೆ, ಅಲ್ಲಿದ್ದಾನೆ. ಇದು ಬರೀ ಪಾರ್ಟಿ ಮನೆ ಇದು. ನೀವು ಎಲ್ಲ ಬಂದ್ರೆ ಇಂಟರ್ವ್ಯೂಗೆ ಅಂತ ಇಲ್ಲಿ ಒಂದು ಚಿಕ್ಕದಾಗಿ ಒಂದ್ ಮನೆ ಮಾಡ್ಕೊಂಡಿದ್ವಿ. ಸರ್ ಅಟೆಂಡೆನ್ಸ್ ಶಾರ್ಟೇಜ್ ಆಗೋದಕ್ಕೆ ಪಾರ್ಟಿ ಮಾಡಿದ್ರಿ. ಹರ್ಷ ಫೇಲ್ ಆದ್ರೆ ಇನ್ನೊಂದು ಪಾರ್ಟಿ ಇದೆಯಾ? ಅವ್ನು ಫೇಲ್ ಆಗಲ್ಲ, 70% ತೆಗ ಸ್ಟೂಡೆಂಟ್. ನಾನು ಒಂದು ಜನಕ್ಕೆ ಒಂದು ಸುದ್ದಿ ತಿಳ್ಸೋಣ ಅಂತ ಮಾಡಿದ್ದು. ಅದು ನೋಡಿದ್ರೆ ಫೇಲ್ ಪಾರ್ಟಿ ಅಂತ ಹಾಕಿದ್ರು. ಅದ್ರ ಸುದ್ದಿ ಏನ್ ನಾನು ಕೊಟ್ಟಿದ್ದೆ ಅದನ್ನ ಇಂಟರ್ವ್ಯೂ ಮಾಡಿದ್ರು, ಆದ್ರೆ ಯಾರು ಹಾಕಿಲ್ಲ, ಬರೀ ಫೇಲ್ ಆದ ಅಂತ ಮಾಡಿದಾರೆ. ಅವ್ನು ಫೇಲೇ ಆಗಿಲ್ಲ, ಅವ್ನು ಬರೀ ಅಟೆಂಡೆನ್ಸ್ ಶಾರ್ಟೇಜ್ ಬಂದಿದ್ದಷ್ಟೇ. ಅವ್ನು ಇನ್ನೂ ಎಕ್ಸಾಮೇ ಸ್ಟಾರ್ಟ್ ಆಗಿಲ್ಲ. ಸರ್ ವೈರಲ್ ಸ್ಟಾರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ.
ಹೌದು, ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಜನ ಆಡ್ಕೊಳ್ಳೋರ್ಗೆ ಒಂದು ಬೀಗ ಹಾಕ್ದಂಗ ಆಯ್ತು. ಇವಾಗ ಅವ್ರಗಳಿಂದಾನೇ ನಾನು ಬೆಳೆದಿದ್ದು. ಅವ್ರು ಆಡ್ಕೊಂಡು ಅಷ್ಟೊಂದು ವೈರಲ್ ಮಾಡಿಲ್ಲ ಅಂದಿದ್ರೆ ನಂಗೆ ವೈರಲ್ ಸ್ಟಾರ್ ಅವಾರ್ಡೇ ಬರ್ತಾ ಇರಲಿಲ್ಲ. ಇವಾಗ 125 ದೇಶದಲ್ಲಿ ಬಂದಿದ್ದೀನಿ ಅಂತ ರೆಕಗ್ನೈಸ್ ಮಾಡಿ ಒಂದು ದೊಡ್ಡ ಸಂಸ್ಥೆಯವರು ಅದನ್ನು ಇನ್ನೊಂದು 10-15 ದಿವಸದಲ್ಲಿ ಅದೊಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ಗೆ ಹೈಯೆಸ್ಟ್ ನ್ಯೂಸ್ ಚಾನಲ್ ಬಂದಿರೋ ಏಕೈಕ ವ್ಯಕ್ತಿ ಅಂದ್ರೆ ಸತೀಶ್ ಕ್ಯಾಡಾಬಾಮ್ಸ್ ಅಂತ ನನ್ನನ್ನ ಚೂಸ್ ಮಾಡಿ ದೊಡ್ಡ ಕಂಪನಿಯವರು ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.